ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಮದುಮಗಳಾದ ಸೀತನ್ನ ಎಲ್ಲರೂ ರೆಡಿ ಮಾಡ್ತಾ ಇರ್ತಾರೆ. ಆದರೆ ಸೀತಾ ಮಾತ್ರ ತುಂಬ ಯೋಚನೆಯಲ್ಲಿ ಮುಳುಗಿರ್ತಾಳೆ. ಮುಖದಲ್ಲಿ ಯಾವ ರೀತಿಯ ಮದುಮಗಳ ಕಳೆ ಇರೋದಿಲ್ಲ. ಮನಸ್ಸಲ್ಲಿ ಯಾವುದೋ ವಿಷಯನ ಇಟ್ಕೊಂಡು ಕೊರಗ್ತಾ ಇರ್ತಾಳೆ. ಈ ಕಡೆ ರಾಮ್ಗೂ ಕೂಡ ಮದುವೆ ತಯಾರಿ ಮಾಡ್ತಾ ಇರ್ತಾರೆ. ಅವನು ಈ ಕ್ಷಣಕ್ಕಾಗಿ ತುಂಬ ಕಾಯ್ತಾ ಇರ್ತಾನೆ. ತುಂಬ ಲವಲವಿಕೆಯಿಂದ ಇರ್ತಾನೆ. ಅವನು ಹಸೆಮಣೆಯಲ್ಲಿ ಬಂದು ಕೂರ್ತಾನೆ. ಮಾಡಬೇಕಾಗಿರೋ ಶಾಸ್ತ್ರನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಸಿಹಿ, ಪ್ರಿಯಾ, ಸುಲೋಚನಾ ಮತ್ತು ಶಾಂತಜ್ಜಿ ಬಂದು ಸೀತಾ ಇರೋ ರೂಮ್ನ ಬಾಗಿಲು ತಡ್ತಾರೆ. ಸಿಹಿ ಇದ್ದಳು, ಸೀತಮ್ಮ ಬಾಗಿಲು ತೆಗಿ, ಎಲ್ಲರೂ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಸೀತಾ ಇದ್ದಳು ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ತುಂಬ ಯೋಚನೆ ಮಾಡಿ, ಇದು ಸುಳ್ಳಿನ ಮೇಲೆ ನಡೀತಾ ಇರೋ ಮದುವೆ. ಈ ಮದುವೆ ಆದರೆ ನಾನು ಸ್ವಾರ್ಥಿ ಆಗ್ತೀನಿ, ನಂಗೆ ಈ ಮದುವೆ ಬೇಡ ಅಂತ ಅವಳಷ್ಟಕ್ಕೆ ಅವಳೇ ನಿರ್ಧಾರ ಮಾಡ್ತಾಳೆ. ಈ ಕಡೆ ಭಾರ್ಗವಿ ಸೂರಿ ಹತ್ರ ಬಂದು, ಮಾವಯ್ಯ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಸೂರಿನ ಸೈಡ್ಗೆ ಕರ್ಕೊಂಡು ಬರ್ತಾಳೆ. ಯಾಕಮ್ಮ ಅಂತ ಸೂರಿ ಕೇಳ್ತಾರೆ. ಆಗ ಭಾರ್ಗವಿ ಅದು ಸೀತಾ ಅಂತ ಹೇಳ್ತಾಳೆ. ಆಗ ಸೂರಿ ತುಂಬ ಶಾಕಲ್ಲಿ ಏನು ಅಂತ ಕೇಳ್ತಾರೆ. ಆಗ ಭಾರ್ಗವಿ ಸೂರಿ ಹತ್ರ ಏನೋ ಹೇಳ್ತಾಳೆ. ಅದನ್ನು ಮನೆಯವರೆಲ್ಲರೂ ತುಂಬ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಅಂತಹದ್ದು ಏನು ಹೇಳಿರ್ಬೋದು ಭಾರ್ಗವಿ? ಸೀತಾ ಮತ್ತೆ ರಾಮ್ ಮದುವೆ ನಡೆಯತ್ತಾ? ಇದು ನಾಳಿನ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋ ಅಷ್ಟೇ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.